ಹಾಯ್ ಫ್ರೆಂಡ್ಸ್, ಹಿತ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಒಂದು ಡೆಲಿಷಿಯಸ್ ಆಗಿರುವ ಹೆಲ್ದಿ ಆಗಿರುವ ಐಸ್ ಕ್ರೀಮ್ ಮಾಡ್ತಾ ಇದ್ದೇನೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡುವ. ಫ್ರೆಂಡ್ಸ್, ನಾನಿಲ್ಲಿ 5 ಬಾಳೆಹಣ್ಣು ತಗೊಂಡಿದ್ದೇನೆ. ಬಾಳೆಹಣ್ಣು ಸಿಪ್ಪೆ ತೆಗೆದು ಈ ಥರ ಎಲ್ಲ ಬಾಳೆಹಣ್ಣನ್ನು ಕಟ್ ಮಾಡ್ಕೊಂಡಾದ್ಮೇಲೆ ಬಾಳೆಹಣ್ಣನ್ನು ಟಿಫಿನಿಗೆ ಹಾಕಿಕೊಳ್ತಾ ಇದ್ದೇನೆ. ಬಾಳೆಹಣ್ಣು ಹಾಕಿ ಕ್ಲೋಸ್ ಮಾಡಿಕೊಂಡು ಫ್ರೀಝರಲ್ಲಿ 2 ಅವರ್ಸ್ ಇಡ್ತಾ ಇದ್ದೇನೆ. ಈಗ ಒಂದು ಬೌಲಿಗೆ 10ರಿಂದ 15 ಬಾದಾಮಿ ಹಾಕಿಕೊಂಡು ಅದೇ ಬೌಲಲ್ಲಿ 10 ಗೋಡಂಬಿ ಹಾಕಿಕೊಂಡು ನೀರು ಹಾಕಿಕೊಂಡು ಅರ್ಧರಿಂದ 1 ಗಂಟೆ ನೆನೆಸಿಡ್ತಾ ಇದ್ದೇನೆ. ಈಗ ಬಾದಾಮಿ ಸಿಪ್ಪೆ ತೆಗೆದು ಸಿಪ್ಪೆ ತೆಗೆದಾದ್ಮೇಲೆ ಗೋಡಂಬಿ ಮತ್ತು ಬಾದಾಮಿಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ. ಈಗ ನಾವು ಫ್ರೀಝರಲ್ಲಿ ಇಟ್ಟಿದ್ವಲ್ಲ ಬಾಳೆಹಣ್ಣನ್ನು, ಅದನ್ನು ಮಿಕ್ಸಿಗೆ ಹಾಕಿಕೊಳ್ತಾ ಇದ್ದೇನೆ. 1/4 ಕಪ್ಪಷ್ಟು ಕೋಕೋ ಪೌಡರ್ ಹಾಕಿಕೊಳ್ತಾ ಇದ್ದೇನೆ. 1 ಟೀ ಸ್ಪೂನಿನಷ್ಟು ವೆನಿಲಾ ಎಸೆನ್ಸ್, ಅದೇ 1/4 ಕಪ್ಪಲ್ಲಿ ನೀರು ಹಾಕಿಕೊಂಡು ಈಗ ಗ್ರೈಂಡ್ ಮಾಡ್ಕೊಳ್ಳುವ. ಈಗ ಇದಕ್ಕೆ 2 ಸ್ಪೂನಿನಷ್ಟು ಹನಿ ಹಾಕಿಕೊಳ್ತಾ ಇದ್ದೇನೆ. ಈಗ ಒಮ್ಮೆ ಸೈಡಿಂದ ಎಲ್ಲ ತೆಗೆದು ವಾಪಸ್ ಪೇಸ್ಟ್ ಮಾಡಿಕೊಳ್ಬೇಕು. ಈಗ ಮತ್ತೆ ಎಲ್ಲ ಪೇಸ್ಟ್ ಮಾಡ್ಕೊಂಡಾಗಿದೆ ನೋಡಿ, ಈ ಥರ ಪೇಸ್ಟ್ ಆಗಿದೆ. ಎಲ್ಲ ಚೆನ್ನಾಗಿ ಪೇಸ್ಟ್ ಆದಮೇಲೆ ಈಗ ಇದನ್ನು ಒಂದು ಬೌಲಿಗೆ ಹಾಕಿಕೊಳ್ತಾ ಇದ್ದೇನೆ. ಈಗ ಇದನ್ನು ಈ ಥರ ಸೆಟ್ ಮಾಡಿಕೊಂಡು ಮೇಲೆ ಡ್ರೈ ಫ್ರೂಟ್ಸು ಬಾದಾಮಿಯನ್ನು ಹಾಕಿಕೊಳ್ತಾ ಇದ್ದೇನೆ. ನಿಮಗೆ ಯಾವ್ದು ಬೇಕು ಅದನ್ನು ಹಾಕ್ಕೊಳ್ಬೋದು. ಈ ಥರ ಸ್ಪಾಯಿಲ್ ಪೇಪರ್ ಇಟ್ಟು ಕ್ಲೋಸ್ ಮಾಡಿಕೊಂಡು 7ರಿಂದ 8 ಗಂಟೆ ಫ್ರೀಝರಲ್ಲಿ ಇಡ್ತಾ ಇದ್ದೇನೆ. ಐಸ್ ಕ್ರೀಮು ರೆಡಿಯಾಗಿದೆ. ತುಂಬ ಚೆಂದ ಕಾಣ್ತಾ ಉಂಟು ನೋಡಲಿಕ್ಕೆ. ಬನ್ನಿ ಇದನ್ನು ಈಗ ಒಂದು ಬೌಲಿಗೆ ಹಾಕಿಕೊಳ್ಳುವ. ಹೆಲ್ದಿ ಆ್ಯಂಡ್ ಡೆಲಿಷಿಯಸ್ ಆಗಿರುವ ಐಸ್ ಕ್ರೀಮ್ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಹೆಲ್ದಿ ಕೂಡ, ಡೆಲಿಷಿಯಸ್ ಆಗಿ ತುಂಬ ಟೇಸ್ಟಿಯಾಗಿರುವ ಐಸ್ ಕ್ರೀಮ್ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಾನು ಮಾಡಿರೋ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.